ಹಳಿಯಾಳ ತಾಲೂಕಿನ ಯಡೋಗ ರಸ್ತೆಯಲ್ಲಿ ಒಡೆದ ನೀರಿನ ಪೈಪ್ಲೈನ್ ಬೃಹತ್ ಕಾರಂಜಿಯ ರೂಪ ಪಡೆದ ಸ್ಥಿತಿ, ವಾಹನ ಸವಾರರಿಗೆ ಫಜೀತಿ. ದಾಂಡೇಲಿಯಿಂದ ಹಳಿಯಾಳಕ್ಕೆ ಹಾದು ಹೋಗಿರುವ ನೀರಿನ ಪೈಪ್ಲೈನ್ ಒಡೆದು ಬೃಹತ್ ಕಾರಂಜಿಯ ರೂಪವನ್ನು ತಾಳಿ ವಾಹನ ಸವಾರರಿಗೆ ಫಜೀತಿ ತಂದ ಘಟನೆ ಹಳಿಯಾಳ ತಾಲೂಕಿನ ಯಡೋಗ ರಸ್ತೆಯಲ್ಲಿ ಇಂದು ಭಾನುವಾರ ಸಂಜೆ 5 ಗಂಟೆಯಿಂದ ನಡೆದಿರುವ ಬಗ್ಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ. ಮಾಹಿತಿಯ ಪ್ರಕಾರ ದಾಂಡೇಲಿಯಿಂದ ಹಳಿಯಾಳ ತಾಲೂಕಿನ ಕೆರೆ ಮತ್ತು ಬಾಂದಾರುಗಳಿಗೆ ನೀರು ತುಂಬಿಸುವ ಬೃಹತ್ ಪ್ರಮಾಣದ ಯೋಜನೆ ಇದಾಗಿದ್ದು, ಈ ಯೋಜನೆ ಲೋಕಾರ್ಪಣೆಯಾಗುವ ಮುನ್ನವೇ 2-3 ಕಡೆ ಪೈಪ್ಲೈನ್ ಒಡೆದು ಬೃಹತ್ ಕಾರಂಜಿಯ ರೂಪದಲ್ಲಿ ನೀರು ಪೋಲಾಗಿರುವ ಘಟನೆಗಳು ಈಗಾಗಲೇ ನಡೆದಿದೆ. ಇಂದು ಭಾನುವಾರ ಯಡೋಗದಿಂದ ಹಳಿಯಾಳಕ್ಕೆ ಹೋಗುವ ರಸ್ತೆಯಲ್ಲಿ ಪೈಪ್ಲೈನ್ ಒಡೆದು ಬೃಹತ್ ಪ್ರಮಾಣದಲ್ಲಿ ನೀರು ಸೋರಿಕೆಯಾಗಿ ಬೃಹತ್ ಪ್ರಮಾಣದ ಕಾರಂಜಿಯ ರೂಪವನ್ನು ಪಡೆದುಕೊಂಡಿರುವುದು ಮಾತ್ರವಲ್ಲದೆ ಈ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರಿಗೂ ಫಜೀತಿ ತಂದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಸಂಬಂಧಪಟ್ಟ ಇಲಾಖೆಯವರು ಈ ಬಗ್ಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ನೀರಿಗಾಗಿ ಹಪಹಪಿಸುವ ಇಂತಹ ಸಮಯದಲ್ಲಿ ಈ ರೀತಿ ನೀರು ಪೋಲಾಗುತ್ತಿರುವುದು ಅತ್ಯಂತ ಬೇಸರದ ಸಂಗತಿಯೂ ಆಗಿದೆ. ಸಿಕ್ಕಾಪಟ್ಟೆ ಹೋಗ್ತಾ ಇದೆ ಸರ್. ಕಾಂಟ್ಯಾಕ್ಟ್ ಮಾಡಿ ನೋಡಿ ಸರ್. ಓಕೆ ಓಕೆ और ना स्लो कल जाओ टायर जरा पे स्लो ಹಳ್ಯಾಳ ದಾಂಡೇಲಿ ಹಳ್ಯಾಳಕ್ಕೆ ಹೋಗೋ ರೋಡ್ ಸರ್. ಇದು ಒಳಗಿಂದ ಹೋಗ್ತೇವಲ್ಲ ಸರ್.